ಎಲ್ರಿಗೂ ನಮಸ್ಕಾರ. ಪ್ರೇಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ನಾನು ಯಾವುದೇ ಒಂದು GPSTR, PSTR, HSTR ಹುದ್ದೆಗಳ ಬಗ್ಗೆ ಮಾತಾಡಬೇಕಾದ್ರೆ ಅಥವಾ ವಿಡಿಯೋಗಳನ್ನ ಮಾಡಬೇಕಾದ್ರೆ ಬಹಳಷ್ಟು ಜನ ಕೇಳ್ತಾ ಇದ್ರೆ ಪೊಲೀಸ್ ಇಲಾಖೆಯ ನೇಮಕಾತಿ ಬಗ್ಗೆ ಅಪ್ಡೇಟ್ ಕೊಡಿ ಅಂತ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ 2026ನೇ ಸಾಲಿನ ಕರ್ನಾಟಕ ಪೊಲೀಸ್ ಇಲಾಖೆ ನೇಮಕಾತಿಯ ಬಗ್ಗೆ ಒಂದು ಅಪ್ಡೇಟನ್ನು ತೊಗೊಂಡು ಬಂದಿದ್ದೀನಿ. ಖಂಡಿತವಾಗ್ಲೂ ಕೂಡ ಇದು ನಿಮಗೆ ಬಹಳ ಹೆಲ್ಪ್ ಆಗುತ್ತೆ. ಸೊ ಏನಪ್ಪ ಅಂತ ಹೇಳಿದ್ರೆ, ಪೊಲೀಸ್ ಇಲಾಖೆಯಲ್ಲಿ ಒಂದಷ್ಟು ನೇಮಕಾತಿಗಳನ್ನು ಮಾಡ್ಕೊಳ್ತಾರೆ ಇದ್ದಾರೆ. ಎಷ್ಟು ನೇಮಕಾತಿಗಳನ್ನು ಎಷ್ಟು ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ತಾ ಇದ್ದಾರೆ, ಜೊತೆಗೆ non-HK ಆ್ಯಂಡ್ HK ವಿಭಾಗದಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದಾವೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಆ್ಯಕ್ಚುಲಿ ಈ ಒಂದು ಇನ್ಫಾರ್ಮೇಷನ್ ಬಂದಿರೋದು ಮೂರನೇ ತಿಂಗಳು 4ನೇ ತಾರೀಕು, ಅಂದರೆ ಇವತ್ತಿನ ದಿನ. ಸೊ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ ನೋಡಿ, ಇಲ್ಲಿ ನಿಮಗೆ ನೀಟಾಗಿ ಕಾಣಿಸುತ್ತೆ. ಎಸ್, 4ನೇ ತಾರೀಕು ಅಂದರೆ ಇವತ್ತಿನ ದಿನ ಬಂದಿರತಕ್ಕಂತಹ ಒಂದು ಇನ್ಫಾರ್ಮೇಷನ್. ಏನಿದೆ ಇನ್ಫಾರ್ಮೇಷನ್ನಲ್ಲಿ, ಏನಿದೆ ಇದರಲ್ಲಿ ಅಂತ ನೋಡೋದಾದರೆ, ಇಲ್ಲಿ ನೋಡಿ, ಇಲ್ಲಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಈ ಕೆಳಕಂಡ ಹುದ್ದೆಗಳನ್ನು ನೇರ ನೇಮಕಾತಿಯ ಮುಖಾಂತರ ಭರ್ತಿ ಮಾಡ್ಕೊಳ್ಬೇಕು ಅಂತ ಹೇಳಿ ಸರ್ಕಾರ ಇವಾಗ ಆಲ್ರೆಡಿ ಅನುಮತಿಯನ್ನ ನೀಡಿದ್ರಿಂದ ಸದರಿ ಹುದ್ದೆಗಳನ್ನ ಜಿಲ್ಲಾ ನಗರ ಘಟಕಗಳಿಗೆ ಮರು ಹಂಚಿಕೆ ಮಾಡಿ ತಮ್ಮ ಘಟಕಗಳಿಗೆ ಹಂಚಿಕೆಯಾಗಿರುವ ಹುದ್ದೆಗಳಿಗೆ ಸಂಬಂಧಿಸಿದಂತೆ ವರ್ಗೀಕರಣದ ವಿವರವನ್ನ ನೇಮಕಾತಿ ವಿಭಾಗಕ್ಕೆ ಒದಗಿಸಲು ಈ ಹಿಂದೆ ನಿರ್ದೇಶಿಸಲಾಗಿತ್ತು. ಆಲ್ರೆಡಿ ಹೇಳಿದ್ರು. ಅದರಂತೆ ತಮ್ಮ ಘಟಕಗಳಿಂದ ಚಾಲ್ತಿ ಮೀಸಲಾತಿ ಅಥವಾ ರೋಸ್ಟರ್ ನಿಯಮಗಳ ಅನ್ವಯ ವರ್ಗೀಕರಣ ಮಾಡಿ ವರ್ಗೀಕರಣದ ವಿವರವನ್ನ ನೇಮಕಾತಿ ವಿಭಾಗಕ್ಕೆ ಕಳುಹಿಸಲಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇವಾಗ ಯಾವ ಹುದ್ದೆಗಳು ಮತ್ತೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಎಷ್ಟಿದೆ, ಮತ್ತೆ ಕಲ್ಯಾಣ ಕರ್ನಾಟಕೇತರ ಭಾಗಗಳೇನೆಂದರೆ HK ಆ್ಯಂಡ್ non-HK ವಿಭಾಗಕ್ಕೆ ಎಷ್ಟಿದ್ದಾವೆ, ಎಷ್ಟು ಹುದ್ದೆಗಳನ್ನು ಇವಾಗ ಭರ್ತಿ ಮಾಡ್ಕೊಳ್ತಾರೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ, ಇಲ್ಲಿ ಮೊದಲನೇದಾಗಿ ನೀವು ನೋಡ್ತಾ ಇದ್ದೀರಾ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ DSI ಅಂತ ಇದೆ. ಸೊ DSI ಹುದ್ದೆಗಳು ಓವರ್ ಆಲ್ ಆಗಿ 20 ಹುದ್ದೆಗಳು, ಆಯ್ತಾ. ಸೊ ಟೋಟಲ್ ಆಗಿ 20 ಹುದ್ದೆಗಳಿದ್ದಾವೆ. ಅದು ಕಲ್ಯಾಣ ಕರ್ನಾಟಕ ಅಂತ ಬಂದಾಗ ನಿಮಗೆ 5 ಹುದ್ದೆಗಳು ಸಿಗುತ್ತೆ. ಆ್ಯಂಡ್ non-HK ಕಲ್ಯಾಣ ಕರ್ನಾಟಕೇತರ ಅಂತ ಬಂದಾಗ 15 ಹುದ್ದೆಗಳು ಸಿಗುವಂಥದ್ದು. ಓಕೆ, ಸೊ ಟೋಟಲ್ ಆಗಿ DSI ಹುದ್ದೆ ಬಂದು ಎಷ್ಟಿದೆ, 20 ಹುದ್ದೆಗಳಿರುತ್ತೆ. ಆ್ಯಂಡ್ ನೆಕ್ಸ್ಟು APC ಅಂತಂದರೆ ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಹೇಳ್ತಾರೆ, ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್. APC ಅಂತ, ಇದು ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಅಂತ ಬಂದಾಗ 275 ಇದೆ. ಕಲ್ಯಾಣ ಕರ್ನಾಟಕೇತರ ಅಂತ ಬಂದಾಗ 1375. ಸೊ ಟೋಟಲ್ ಆಗಿ 1650. ಆ್ಯಂಡ್ ಮೂರನೇದು ಬಂದ್ಬಿಟ್ಟು ಸಿವಿಲ್ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್, ಅದು ಕಲ್ಯಾಣ ಕರ್ನಾಟಕಕ್ಕೆ 610 ಇದೆ. ಆ್ಯಂಡ್ ಕಲ್ಯಾಣ ಕರ್ನಾಟಕೇತರ non-HKಗೆ 3500 ಇದೆ. ಸೊ ಟೋಟಲ್ ಆಗಿ ಎಷ್ಟಾಯಿತು, 4110. ಆ್ಯಂಡ್ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ KSRP ಅಂತ ಅಂದಾಗ ಸ್ಪೆಷಲ್ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್, ಇದು ಬಂದ್ಬಿಟ್ಟು ಓವರ್ ಆಲ್ ಆಗಿ ಟೋಟಲ್ ಆಗಿ 2032 ಹುದ್ದೆಗಳು. ಸೊ ಇದನ್ನ HK ಆ್ಯಂಡ್ non-HK ಅಂತ ಬಂದಾಗ 532 ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಆ್ಯಂಡ್ 1500 ಬಂದ್ಬಿಟ್ಟು ಕಲ್ಯಾಣ ಕರ್ನಾಟಕೇತರ ಭಾಗಕ್ಕೆ ಡಿವೈಡ್ ಮಾಡಿದ್ದಾರೆ. ಸೊ ಟೋಟಲ್ ಆಗಿ 2032. ಆ್ಯಂಡ್ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಬಂದಾಗ ಇದು ಕಲ್ಯಾಣ ಕರ್ನಾಟಕಕ್ಕೆ ಮಾತ್ರ ಕೊಟ್ಟಿದ್ದಾರೆ, non-HKಗೆ ಕೊಟ್ಟಿಲ್ಲ, ಇನ್ನು ಕಲ್ಯಾಣ ಕರ್ನಾಟಕೇತರ ಭಾಗಕ್ಕೆ ಕೊಟ್ಟಿಲ್ಲ. ಸೊ 364 ಹುದ್ದೆಗಳು. ಸೊ ಟೋಟಲ್ ಆಗಿ ಎಷ್ಟಾಯಿತು ಅಂತ ಹೇಳಿದರೆ 8177 ಹುದ್ದೆಗಳನ್ನು ಇವಾಗ ಭರ್ತಿ ಮಾಡ್ಕೊಳ್ಳೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ನಡೆಸಿದ್ದಾರೆ. ಸೊ ಇದ್ರ ಬಗ್ಗೆ ಮತ್ತಷ್ಟು ನಿಮಗೆ ಇನ್ಫಾರ್ಮೇಷನ್ ಬೇಕಂತಂದರೆ ನಾವು ಅಫಿಷಿಯಲ್ ಆಗಿ ಇನ್ನೊಂದು ನೋಟಿಫಿಕೇಶನ್ ಬರೋ ತನಕ ವೇಟ್ ಮಾಡಬೇಕಾಗುತ್ತೆ. ಅರ್ಜಿ ಪ್ರಕ್ರಿಯೆ ಅಥವಾ ಅಧಿಕೃತ ಅರ್ಜಿ ಲಿಂಕ್ ಯಾವಾಗ ಓಪನ್ ಮಾಡ್ತಾರೆ, ಅರ್ಜಿ ಆರಂಭದ ದಿನಾಂಕ ಯಾವಾಗ ಅಂತ. ಸೊ ಇವಾಗ ಈ ಒಂದು ಇನ್ಫಾರ್ಮೇಷನ್ ನಮಗೆ ಶೇರ್ ಮಾಡಿದ್ದಾರೆ ಅಂತ ಅಂದಾಗ ಆದಷ್ಟು ಬೇಗ ನಮಗೆ ಈ ಮಂತ್ ಒಳಗಡೆನೆ ನಮಗೆ ನೋಟಿಫಿಕೇಶನ್ ಕೂಡ ಆಗುತ್ತೆ, ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಕೂಡ ಆಗುತ್ತೆ ಅನ್ನೋದು ಒಂದು ಕನ್ಫರ್ಮೇಷನ್ ನಮ್ಗೆ ಬಂದ್ಬಿಡಬೇಕು. ಸೊ ಇದೇ ಥರ ಶಿಕ್ಷಣ ಇಲಾಖೆನಲ್ಲಾಗಿರ್ಬೋದು ಅಥವಾ ಹೆಲ್ತ್ ಡಿಪಾರ್ಟ್ಮೆಂಟ್ನಲ್ಲಾಗಿರ್ಬೋದು ಹಲವಾರು ಹುದ್ದೆಗಳು ಖಾಲಿ ಇರೋದ್ರಿಂದ ಅದರ ಬಗ್ಗೆನೂ ಕೂಡ ನಮಗೆ ಆದಷ್ಟು ಬೇಗ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾರೆ. ಲೈಕ್ GPSTR ಎಷ್ಟು ಕಾಲ್ ಮಾಡ್ತಾರೆ, ಅಥವಾ HSTR ರಿಕ್ರೂಟ್ಮೆಂಟ್ಗೆ ಎಷ್ಟು ಕಾಲ್ಫರ್ಮ್ ಆಗ್ಬೋದು, PSTR ಜಾಸ್ತಿ ಮಾಡ್ತಾರಾ ಅಥವಾ HSTR ಮಾಡೋದೇ ಇಲ್ವಾ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ನೋಟಿಫಿಕೇಶನ್ನ ಹೊರಡಿಸೋದ್ರ ಮುಖಾಂತರ ನಮಗೆ ಇನ್ಫಾರ್ಮೇಷನ್ ಸಿಗೋವಂಥದ್ದು. ಆ್ಯಂಡ್ ಅದಕ್ಕಿಂತ
ಮುಂಚೆ ಒಂದು C&R ರೂಲ್ ಅಂತ ಬಿಡ್ತಾರೆ. ಸೊ ಅವಾಗ ನಮಗೆ HSTR ಬರೀಲಿಕ್ಕೆ ಏನು ಎಲಿಜಿಬಿಲಿಟಿ ಇರಬೇಕು ಆ್ಯಂಡ್ GPSTR ಬರೀಲಿಕ್ಕೆ ಎಲಿಜಿಬಿಲಿಟಿ ಇರಬೇಕು ಅನ್ನೋದೆಲ್ಲ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಶಿಕ್ಷಕ ಆಕಾಂಕ್ಷಿಗಳಲ್ಲಿ ಮತ್ತಷ್ಟು ಗೊಂದಲಗಳು ಏನಪ್ಪ ಅಂತಂದರೆ HSTR ಅಂದರೆ ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ನಮಗೆ PG ಬೇಕಾ ಅಥವಾ TT ಕೇಳ್ತಾರಾ, ಇದೊಂದು ಬಹಳಷ್ಟು ಗೊಂದಲಗಳಿರುವಂಥದ್ದು. ಸೊ ಈ ಒಂದು ಗೊಂದಲಕ್ಕೆ ಆನ್ಸರ್ ಯಾರ ಹತ್ರನೂ ಕೂಡ ಇಲ್ಲ. ಯಾಕಂತಂದರೆ ನಾನು ಎವ್ರಿ ವಿಡಿಯೋದಲ್ಲಿ ನಾನು HSTR ಬಗ್ಗೆ ವಿಡಿಯೋ ಮಾಡಬೇಕಾದ್ರೆ ಎಲ್ಲನೂ ಹೇಳ್ತಾ ಇರ್ತೀನಿ. ಅಧಿಕೃತವಾಗಿ ಎಲ್ಲೂ ಕೂಡ ಮಾಹಿತಿಯನ್ನು ಹಂಚ್ಕೊಂಡಿಲ್ಲ ಇಲಾಖೆಯವರು. ಆ್ಯಂಡ್ 2015ರಲ್ಲಿ ಲಾಸ್ಟ್ ರಿಕ್ರೂಟ್ಮೆಂಟ್ ಮಾಡಿದ್ದರಿಂದ ನಮಗೆ ಅದರ ಆಧಾರದ ಮೇಲೇ ನಾವೇನು ಮಾಡಬೇಕಾಗತ್ತೆ, ವಿಡಿಯೋಗಳನ್ನು ಮಾಹಿತಿಯನ್ನು ಹೇಳಬೇಕಾಗತ್ತೆ. ಸೊ ಆವಾಗ ಯಾವುದೇ ಒಂದು TET ಆಗಲಿ ಅಥವಾ ಪಿ ಜಿಯನ್ನು ಆಗಲಿ ಕೇಳಿರಲಿಲ್ಲ. ಸೊ ಇವಾಗ ಆಲ್ಮೋಸ್ಟ್ ಆಲ್ ಎಲ್ಲನೂ ಕೂಡ ಚೇಂಜ್ ಆಗಿರೋದ್ರಿಂದ ಅಥವಾ ಇವಾಗ BEd ಮಾಡಿರೋರಿಗೆ PSTR ಬರೆಯೋಕ್ಕೆ ಅವಕಾಶ ಕೊಡದೇ ಇರೋದ್ರಿಂದ ಏನು ಕೆಲವೊಂದಷ್ಟು ಬದಲಾವಣೆಗಳನ್ನ ತರಬಹುದು. ಅಥವಾ PGಯನ್ನು ಕೇಳ್ತಕ್ಕಂತಹ ಸಾಧ್ಯತೆಗಳಿದ್ದಾವೆ ಅಥವಾ TETನ ಕೇಳ್ತಕ್ಕಂತಹ ಸಾಧ್ಯತೆಗಳಿದ್ದಾವೆ ಅಂತ ನಾವು ಗೆಸ್ ಮಾಡ್ಬೋದು ಅಷ್ಟೇ ಹೊರತು ಅಫಿಷಿಯಲ್ ನೋಟಿಫಿಕೇಶನ್ ಬರೋ ತನಕ ನಾವು ಯಾವುದನ್ನು ಕೂಡ ಅಕ್ಯುರೇಟಾಗಿ ಹೇಳೋಕ್ಕಾಗಲ್ಲ. ಸೊ ಎಲ್ಲ ಒಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಎಲ್ಲ ಒಂದು ಇಲಾಖೆಗಳಲ್ಲಿ ಏನು ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಈ ತಿಂಗಳಲ್ಲೇ ನೋಟಿಫಿಕೇಶನ್ ಹೊರಡಿಸಬೇಕು ಅಂತ ಬಹಳಷ್ಟು ಹೋರಾಟಗಳನ್ನು ಮಾಡಿರೋದ್ರಿಂದ, ಹಾಗೆ ಸರ್ಕಾರನೂ ಕೂಡ ಇದೇ ತಿಂಗಳಲ್ಲಿ ನೋಟಿಫಿಕೇಶನ್ನ ಮಾಡ್ತೀವಿ ಅಂತ ಒಪ್ಕೊಂಡಿರೋದ್ರಿಂದ ಆಲ್ಮೋಸ್ಟ್ ಆಲ್ C&R ರೂಲ್ ಆಗಿರ್ಬೋದು, ಹಾಗೆಯೇ ನೋಟಿಫಿಕೇಶನ್ ಇದೇ ಮಂತಲ್ಲೇ ಆಗುತ್ತೆ. ಸೊ ಎಲ್ಲದಕ್ಕೂ ಕೂಡ ಇವಾಗ ಬೇಸ್ ಅಂತ ಬಂದಾಗ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. PC ಆಗಿರ್ಬೋದು, PSI ಆಗಿರ್ಬೋದು, PDO, ವಿಲೇಜ್ ಅಕೌಂಟೆಂಟ್, PSTR, GPSTR, HSTR ಏನು ಓದಬೇಕು, ಸ್ಟಾರ್ಟಿಂಗಲ್ಲಿ ನಾವು ಏನು ಓದ್ಕೋಬೇಕು ಅಂತ ನಿಮ್ಮೆಲ್ರಿಗೂ ಹೇಳೋದಿಷ್ಟೇ. ನಮಗೆ ಬೇಸ್ ಅಂತ ಶುರು ಆಗೋದೇ 6th ಸ್ಟ್ಯಾಂಡರ್ಡಿಂದ 12th ಸ್ಟ್ಯಾಂಡರ್ಡ್ ತನಕ, ಅಂದರೆ 6ನೇ ವರ್ಗದಿಂದ 12ನೇ ವರ್ಗದವರೆಗೆ ಇರ್ತಕ್ಕಂತಹ ಎಲ್ಲ ಟೆಕ್ಸ್ಟ್ ಬುಕ್ಸ್ಗಳನ್ನು ಕಂಪ್ಲೀಟ್ ಮಾಡಿ. ಯಾಕಂದರೆ ನಮಗೆ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಆಮೇಲೆ ಜಿಯೋಗ್ರಫಿ ಎಲ್ಲವೂ ಕೂಡ ಅದರಲ್ಲೇ ಕವರ್ ಆಗಿರುತ್ತೆ ಆಲ್ಮೋಸ್ಟ್. ಆ್ಯಂಡ್ ಕರೆಂಟ್ ಅಫೇರ್ಸ್ ಅಂತ ಬಂದಾಗ ಕೆಲವೊಂದು ಮ್ಯಾಗಝಿನ್ಸ್ಗಳಿರ್ತವೆ. ಸ್ಪರ್ಧಾ ಅರಿವು ಆಗಿರ್ಬೋದು, ಸ್ಪರ್ಧಾ ವಿಜೇತ ಆಗಿರ್ಬೋದು, ಮತ್ತು ಬಹಳಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತಾರೆ ಇನ್ನು ದೈನಂದಿನ ಪ್ರಚಲಿತ ಘಟನೆಗಳ ಬಗ್ಗೆ. ಸೊ ಅವುಗಳನ್ನು ನೋಡ್ಕೊಳ್ಳಿ. ಸೊ ಈಗಿಂದನೇ ನೀವು ಓದೋದಕ್ಕೆ ಶುರು ಮಾಡಿದರೆ ಖಂಡಿತವಾಗ್ಲೂ ಕೂಡ ಈ ವರ್ಷದಲ್ಲಿ ನೀವು ಆಸೆ ಪಟ್ಟಂತಹ ನಿಮ್ಮ ಒಂದು ಕನಸಿನ ಹುದ್ದೆಯನ್ನು ನೀವು ಗಿಟ್ಟಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಒಂದು ಪಾಸಿಟಿವಿಟಿಯನ್ನು ಅಥವಾ ಪಾಸಿಟಿವ್ ಹೋಪ್ಸನ್ನು ತಂದುಕೊಟ್ಟಿದೆ ಅಂತ ನಾನು ಭಾವಿಸ್ತೀನಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.